ಇನ್ನು ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆಯ ಬಳಿಕ ಒಂದು ರೀತಿ ತಲ್ಲಣ ಸೃಷ್ಟಿಯಾಗ್ಬಿಟ್ಟಿದೆ. ಅದರಲ್ಲೂ ಭಿನ್ನರ ಪಡೆ ಅಂತ ಏನಿತ್ತು ಯತ್ನಾಳ್ ಬಣ ಅಂತಂದ್ಬಿಟ್ಟು ಅಲ್ಲಿ ಚಟುವಟಿಕೆಗಳು ಬಿರುಸುಪಡ್ತಾ ಇದೆ. ಯತ್ನಾಳ್ ಉಚ್ಚಾಟನೆಯ ಬಳಿಕ ಬಿಜೆಪಿಯಲ್ಲಿ ಒಂದು ರೀತಿ ಸಂಚಲನ. ಅವರು ಚಿಂಚೋಳಿನಲ್ಲಿದ್ದರು ಯತ್ನಾಳ್, ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಬೆಂಗಳೂರು ಕಡೆಗೆ ಅವರು ಆಗಮಿಸ್ತಾ ಇದ್ದಾರೆ. ಇವತ್ತು ಭಿನ್ನರ ಚಟುವಟಿಕೆ ಸಭೆಗಳು ಕೂಡ ನಡೆಯುತ್ತೆ. ಆ ಸಭೆಯಲ್ಲಿ ಅವರು ಭಾಗವಹಿಸ್ತಾರೆ. ಆದರೆ ಭಿನ್ನರ ಪಡೆ ಇನ್ನು ಮುಂದಕ್ಕೆ ತುಂಬ ಆ್ಯಕ್ಟಿವ್ ಆಗುತ್ತಾ? ಯತ್ನಾಳ್ ಉಚ್ಚಾಟನೆ ನಿರ್ಧಾರವನ್ನು ವಾಪಸ್ ಪಡಿಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕೋ ತಂತ್ರಗಾರಿಕೆಯಂತೆ. ಬಟ್ ಈಗ ಒಬ್ಬರ ವಿರುದ್ಧ ಕ್ರಮ ತಗೊಂಡಿರೋದ್ರಿಂದ ಬೇರೆಯವರು ಏನು ಮಾಡ್ತಾರೆ? ಈಗಲೂ ಅದೇ ಅಗ್ರೆಸಿವ್ನೆಸ್ನಲ್ಲೇ ಹೋಗ್ತಾರಾ ಹೈಕಮಾಂಡ್ ವಿರುದ್ಧವಾಗಿ? ನೋಡೋಣ. ಇನ್ನು ಯತ್ನಾಳ್ ಬಣದಿಂದ ಗೌಪ್ಯ ಸ್ಥಳದಲ್ಲಿ ಮೀಟಿಂಗ್ ಅಂತೆ. ಇವತ್ತು ಗೌಪ್ಯ ಸ್ಥಳದಲ್ಲಿ ಸಭೆಯನ್ನು ನಡೆಸಲಿದ್ದಾರೆ ಯತ್ನಾಳ್ ಬಣ. ರಮೇಶ್ ಜಾರಕಿಹೊಳಿ ಅವರೆಲ್ಲ ಸೇರಿದ್ದಾರೆ ಅಂತ ಮಾಹಿತಿ. ಚಿಂಚೋಳಿಯಿಂದ ಬೆಂಗಳೂರಿಗೆ ಈಗಾಗಲೇ ಯತ್ನಾಳ್ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ. ಬೆಂಬಲಿಗರ ಸಭೆಯಲ್ಲಿ ಯತ್ನಾಳ್ ಭಾಗವಹಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಮಧ್ಯಾಹ್ನ 12 ಗಂಟೆ ನಂತರ, ಅದು ಗೌಪ್ಯ ಸ್ಥಳದಲ್ಲಿ, ಎಲ್ಲಿ ಅಂತ ಗೊತ್ತಿಲ್ಲ. ಬಿಜೆಪಿ ಭಿನ್ನರು ಈ ಸಭೆಯನ್ನು ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ. ನಾವು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತೀವಿ, ಈ ನಿರ್ಧಾರವನ್ನು ವಾಪಸ್ ಪಡಿಬೇಕು ಅವರ ಉಚ್ಚಾಟನೆಯನ್ನು ಅಂತ ಇವರು. ಬಟ್ ಹೈಕಮಾಂಡ್ಗೆ ಇವರು ಒತ್ತಡವನ್ನು ಹಾಕಿದ್ರೆ ಹೈಕಮಾಂಡ್ ಅವ್ರು ಕೇಳೋ ಸ್ಥಿತಿನಲ್ಲಿ ಇದ್ದಾರಾ ಅಂತ ಒಂದು ಪ್ರಶ್ನೆ. ಆಮೇಲೆ ಈಗ ಅಂಥ ನಾಯಕರು ಯಾರೂ ಕೂಡ ಗುಂಪಲ್ಲಿ ಕಂಡು ಬರ್ತಾ ಇಲ್ಲ. ಹಾಲಿ ಶಾಸಕರು ಒಂದು 2-3 ಜನ ಬಿಟ್ಟರೆ ಇನ್ನೆಲ್ಲ ಸೋತಿರೋರೆ ಹೆಚ್ಚು ಕಡಿಮೆ. ಹಾಗಾಗಿ ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಗೌಪ್ಯ ಸ್ಥಳದಲ್ಲಿ ಸಭೆಯಾದ ಬಳಿಕ ಅವರ ಮುಂದಿನ ನಿರ್ಧಾರ ಏನು ಯೋಚನೆ ಮಾಡಿದ್ದಾರೆ ಎಲ್ಲ ನೋಡಬೇಕು. ಇನ್ನು ಚಿಂಚೋಳಿಯಿಂದ ಬೆಂಗಳೂರಿಗೆ ಯತ್ನಾಳ್ ಅವ್ರನ್ನ ಕರೆಸ್ಕೊಂಡಿದ್ದಾರಂತೆ ರಮೇಶ್ ಜಾರಕಿಹೊಳಿ. ಬೆಂಬಲಿಗರ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶಾಸಕ ಯತ್ನಾಳ್. ಬಿಜೆಪಿಯಿಂದ ಉಚ್ಚಾಟಿತರಾಗಿರೋರು. ಉಚ್ಚಾಟಿತ ಶಾಸಕನ ಜೊತೆ ಸಭೆ ನಡೆಸಿದ್ರೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಹೀಗಾಗಿ ಗೌಪ್ಯ ಸ್ಥಳದಲ್ಲಿ ಸೇರಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಭಿನ್ನರ ಪಡೆ. ಆದರೂ ಹೈಕಮಾಂಡ್ಗೆ ಮಾಹಿತಿ ಹೋಗಲ್ವಾ? ಸಭೆ ನಡೆದಿತ್ತು, ಇಂತಿಂಥವ್ರು ಸೇರಿದ್ರು ಅಂತಂದ್ಬಿಟ್ಟು ನಾವು ಸಭೆನೇ ಮಾಡಿಲ್ಲ ಅಂತಂದ್ಬಿಡ್ತಾರೆ ಅವರು. ಹಾಗಾಗಿ ಗೌಪ್ಯ ಸ್ಥಳವಂತೆ. ಹೌದು, ಉಚ್ಚಾಟಿತ ನಾಯಕನ ಜೊತೆ ಗುರುತಿಸ್ಕೊಂಡ್ರೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಇವರುಗಳು ಕೂಡ. ಹಾಗಾಗಿ ಯಾರಿಗೂ ಗೊತ್ತಾಗದೆ ಹಾಗೆ ರಹಸ್ಯವಾಗಿ ಗೌಪ್ಯವಾಗಿ ಸಭೆ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಸದ್ಯಕ್ಕೆ ಯತ್ನಾಳ್ ಅವರ ಉಚ್ಚಾಟನೆ ಅಂತೂ ಆಗ್ಬಿಟ್ಟಿದೆ. ಈಗಲೂ ಅವರ ಪರವಾಗಿ ಗುರುತಿಸ್ಕೊಂಡ್ರೆ ಹೈಕಮಾಂಡ್ ಕೆಂಗಣ್ಣಿಗೆ ಬೇರೆಯವರು ಗುರಿಯಾಗಬೇಕಾಗತ್ತೆ. ಹೀಗಾಗಿ ಅವರ ಮುಂದಿನ ತಂತ್ರಗಾರಿಕೆ ಏನು? ಅರವಿಂದ್, ಯತ್ನಾಳ್ ಅವ್ರನ್ನ ಒಂದು ರೀತಿಯಲ್ಲಿ ಕಾಪಾಡಬೇಕು, ರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಅವರ ತಂಡದ ಸದಸ್ಯರು ಗೌಪ್ಯ ಸಭೆಯನ್ನು ಗೌಪ್ಯ ಸ್ಥಳದಲ್ಲಿ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. 12 ಗಂಟೆಗೆ ಸಭೆ ನಿಗದಿಯಾಗಿದೆ. ಈಗಾಗಲೇ ಚಿಂಚೋಳಿಯಿಂದಲೂ ಕೂಡ ಯತ್ನಾಳ್ ಅವ್ರನ್ನ ನಾಯಕರು ಕರೆಸ್ಕೊಂಡಿದ್ದಾರೆ. ಯತ್ನಾಳ್ ಅವರು ಎರಡೂವರೆ ದಿನಗಳ ಕಾಲ ದೆಹಲಿಯಿಂದ ಬಂದ ನಂತರ ಯಾರಿಗೂ ಕೂಡ ಕಾಣಿಸ್ಕೊಂಡಿಲ್ಲ. ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸ್ತಾರ ಇಲ್ವಾ ಅನ್ನುವಂಥದ್ದು ಅಸ್ಪಷ್ಟತೆ. ಯಾಕೆಂದರೆ ಅವ್ರನ್ನ ಈಗಾಗಲೇ ಪಕ್ಷದ ಹೈಕಮಾಂಡ್ ಉಚ್ಚಾಟನೆ ಮಾಡಿದೆ. ಉಚ್ಚಾಟನೆ ಮಾಡಿದ ನಂತರ ಯಾವುದೇ ಪಕ್ಷದ ಸಭೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಇವತ್ತು ಅವರ ತಂಡ ಕರೆದಿರುವಂಥ ಸಭೆಯಲ್ಲಿ ಪಾಲ್ಗೊಳ್ತಾರ ಅನ್ನುವಂಥದ್ದು, ಜೊತೆಗೆ ಅವರು ಪಾಲ್ಗೊಂಡ್ರೆ ಉಳಿದವ್ರಿಗೂ ಯಾವ ರೀತಿ ಸಂಕಷ್ಟ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದ ಚರ್ಚೆಗಳು ನಡೀತಿದ್ದಾವೆ. ಯತ್ನಾಳ್ ಅವ್ರನ್ನ ಕರೆಸ್ಕೊಂಡು ಅವ್ರ ಸಭೆಯಲ್ಲಿ ಪಾಲ್ಗೊಂಡ್ರೆ ಒಂದು ವೇಳೆ ಇವ್ರಿಗೂ ಯಾವ ರೀತಿ ಆದರೂ ಸಂಕಷ್ಟ ಆಗುತ್ತೆ, ಆಗಲ್ವಾ ಅನ್ನುವಂಥದ್ದು ಕೂಡ ಚರ್ಚೆ ನಡೀತಿದೆ. ಒಟ್ಟಾರೆಯಾಗಿ ಇವತ್ತು ಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಯಾಕೆಂತಂದ್ರೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಯತ್ನಾಳ್ ಅವರ ಉಚ್ಚಾಟನೆ ವಾಪಸ್ ತೆಗೆದುಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯಾವೆಲ್ಲ ಅವಕಾಶಗಳಿದಾವೋ ಆ ಅವಕಾಶಗಳನ್ನೆಲ್ಲವನ್ನು ಕೂಡ ಫಾಲೋ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆ ಚರ್ಚೆ ಆಗುತ್ತೆ. ಮುಖ್ಯವಾಗಿ ಯತ್ನಾಳ್ ಅವರಿಂದಲೇ ಹೈಕಮಾಂಡ್ಗೆ ಪತ್ರ ಬರೆಸಬೇಕು ಅನ್ನುವಂಥದ್ದು ಒಂದು ನಿರ್ಧಾರ. ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಇದನ್ನೇ ಹೇಳಿದ್ದಾರೆ. ಇದಲ್ಲದೆ ಬೇರೆ ಬೇರೆ ಅವಕಾಶಗಳನ್ನು ಕೂಡ ಅರಸ್ಕೊಂಡು ಹೋಗ್ತಾರೆ. ಆದರೆ ಯತ್ನಾಳ್ ವಿಚಾರದಲ್ಲಿ ಹೈಕಮಾಂಡ್ ಈಗಾಗಲೇ ತೀರ್ಮಾನ ಕೈಗೊಂಡಿದೆ. ಮತ್ತೆ ಉಚ್ಚಾಟನೆ ವಾಪಸ್ ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಆದ್ರೂ ಕೂಡ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಯತ್ನಾಳ್ ಅವ್ರನ್ನ ರಕ್ಷಣೆ ಮಾಡ್ತಾರೆ ಅನ್ನುವಂಥದ್ದು ಕಾದೊಡ್ಬೇಕು. ಇಷ್ಟರ ನಡುವೆ ಈ ಉಚ್ಚಾಟಿತ ನಾಯಕನ ಜೊತೆ ಸಭೆ ಮಾಡುವಂತ ವಿಚಾರ ಹೈಕಮಾಂಡ್ ಗಮನಕ್ಕೂ ಕೂಡ ಖಂಡಿತವಾಗಿಯೂ ಕೂಡ ಹೋಗುತ್ತೆ. ಆ ಥರ ಆದ್ರೆ ಹೈಕಮಾಂಡ್ ಕೆಂಗಣ್ಣಿಗೆ ಇವರು ಕೂಡ ಗುರಿ ಆಗಬೇಕಾಗುತ್ತೆ. ಯಾವ ಸಂದೇಶ ಹೈಕಮಾಂಡ್ ಇಂದ ಬರುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಮೂಡಿಸಿದೆ. ಹಾಗಾಗಿ ಇವತ್ತಿನ ಭಿನ್ನರ ಈ ಸಭೆ ಜೊತೆಗೆ ಈ ಸಭೆಯಲ್ಲಿ ಯತ್ನಾಳ್ ಅವರು ಪಾಲ್ಗೊಂಡ್ರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕುತೂಹಲ ಹುಟ್ಟಿಸ್ತಾ ಇದ್ದಾವೆ. ಅರವಿಂದ್, ರೈಟ್ ಮಸೂದ್, ಈಗ ಇವ್ರು 1000 ಸಭೆಗಳನ್ನ ಮಾಡ್ಬೋದು, ಗೌಪ್ಯವಾಗಿ ಮಾಡ್ತಾರೋ ಓಪನ್ ಆಗಿ ಮಾಡ್ತಾರೋ ಏನು ಬೇಕಾದ್ರೂ ಮಾಡ್ಕೋಬೋದು. ಒಂದು ಮನವಿ ಅಂತೂ ಹೈಕಮಾಂಡ್ ಹೋಗುತ್ತೆ ಯತ್ನಾಳ್ ವಿಚಾರದಲ್ಲಿ, ಯಾವುದಾದ್ರೂ ರೂಪದಲ್ಲಿ ಹೋಗುತ್ತೆ. ಬಟ್ ಹೈಕಮಾಂಡ್ ಇದನ್ನು ಎಷ್ಟರ ಮಟ್ಟಕ್ಕೆ ಪರಿಗಣಿಸುತ್ತೆ ಅಂತಕ್ಕಂಥದ್ದು ಪ್ರಶ್ನೆ.
ಹೈಕಮಾಂಡ್ ಸದ್ಯದ ಮಟ್ಟಿಗೆ ಪರಿಗಣಿಸುವಂತಹ ಸಾಧ್ಯತೆ ಇಲ್ಲ. ಯಾಕೆಂದರೆ ಶೋಕಾಸ್ ನೋಟಿಸ್ 2 ಸಲ ಕೊಟ್ಟಾಗಿದೆ, 2 ಸಲಕ್ಕೂ ಕೂಡ ಆನ್ಸರ್ ಕೊಟ್ಟಾಗಿದೆ. ಅದಾದ ನಂತರನೂ ಕೂಡ ಪದೇ ಪದೇ ಹಲವು ಸೂಚನೆಗಳನ್ನು ಯತ್ನಾಳ್ ಅವರು ಉಲ್ಲಂಘನೆ ಮಾಡಿದ್ದಾರೆ. ಬಹಳ ಗ್ಯಾಪ್ ಇತ್ತು, ಈ ಗ್ಯಾಪ್ನಲ್ಲಿ ಸುಧಾರಿಸ್ಕೋಬಹುದಿತ್ತು. ಆದರೂ ಕೂಡ ಯತ್ನಾಳ್ ಅವರು ಒಂದು ರೀತಿಯಲ್ಲಿ ಹೈಕಮಾಂಡ್ ಶೋಕಾಸ್ ನೋಟಿಸ್ಗೂ ಸೆಡ್ ಹೊಡೆದ್ರು, ಪದೇ ಪದೇ ಉಲ್ಲಂಘನೆ ಮಾಡುವಂಥ ಹೇಳಿಕೆಗಳನ್ನ ಕೂಡ ಕೊಟ್ಟರು. ಪಕ್ಷಕ್ಕೆ ಮುಜುಗರ, ಪಕ್ಷದ ನಾಯಕತ್ವಕ್ಕೆ ಮುಜುಗರ, ಹೈಕಮಾಂಡ್ ತೀರ್ಮಾನಕ್ಕೂ ಕೂಡ ಮುಜುಗರ. ಯಾವ ರೀತಿ ಅಂದರೆ ವಿಜೇಂದ್ರ ಅವರನ್ನ ನೇಮಕ ಮಾಡಿದ್ದು ಹೈಕಮಾಂಡ್, ಅವರ ತೀರ್ಮಾನವನ್ನೇ ಒಂದು ರೀತಿ ಸೆಡ್ ಮಾಡೋ ರೀತಿಯಲ್ಲಿ ಮಾತಾಡ್ತಿದ್ರು. ಇಷ್ಟೆಲ್ಲ ಆದರೂ ಕೂಡ ಎಲ್ಲ ಆಯಾಮಗಳಿಂದಲೂ ಕೂಡ ಆಲೋಚನೆ ಮಾಡಿನೇ ಹೈಕಮಾಂಡ್ ಈ ತೀರ್ಮಾನ ತೆಗೆದುಕೊಂಡಿದೆ ಅಂತ ನಡೀತಾ ಇದೆ ಚರ್ಚೆ. ಆದರೂ ಕೂಡ ಈ ಹಂತದಲ್ಲಿ ಒತ್ತಡ ಆಗ್ತಾ ಇದೆ ಹೈಕಮಾಂಡ್ ಮೇಲೆ. ಆದರೆ ವಾಪಸ್ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ವಾಪಸ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಬಹಳ ಕಡಿಮೆ ಅಂತಲೂ ಕೂಡ ಹೇಳಲಾಗ್ತಿದೆ. ಈಗ ಯತ್ನಾಳ್ ಅವರು ಉಚ್ಚಾಟನೆ ನಂತರ ಮುಂದಿನ ಕ್ರಮ ಅಂದರೆ ಬೇರೆ ಭಿನ್ನಮತೀಯ ನಾಯಕರಿಗೆ, ಬೇರೆ ಬಹಿರಂಗ ಶಿಸ್ತು ಉಲ್ಲಂಘನೆ ಮಾಡಿದವರಿಗೆ ಕೂಡ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಆಲೋಚನೆ ಮಾಡ್ತಿದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಹೋಗ್ತಾ ಇದೆ ಹೊರತು ವಾಪಸ್ ಬಂದು ಉಚ್ಚಾಟನೆ ವಾಪಸ್ ತೆಗೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಕೈ ಹಾಕೋದಿಲ್ಲ. ಈಗ ವಿಜೇಂದ್ರ ಬಣದವರೆಗೂ ಕೂಡ ಒಂದು ರೀತಿಯಲ್ಲಿ ಉಚ್ಚಾಟನೆ ಭೀತಿ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದಕ್ಕೆ ಹೋಗ್ತಾ ಇದೆ. ಆದರೆ ಇವರು ಉಚ್ಚಾಟನೆ ವಾಪಸ್ ತೆಗೆದುಕೊಳ್ಳಿ ಅನ್ನುವಂಥ ಒತ್ತಡ ಹಾಕ್ತಿದ್ದಾರೆ. ಆದರೆ ಅದು ಸಾಧ್ಯತೆ ಇಲ್ಲ ಅಂತಲೂ ಕೂಡ ಚರ್ಚೆಗಳು ನಡೀತಿದ್ದಾವೆ. ಅರವಿಂದ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ, ಇಷ್ಟೇ ಡೆವಲಪ್ಮೆಂಟ್ಸ್ ಆಗಿದೆಯಂತೆ, ಮುಂದಕ್ಕೆ ಏನಾಗುತ್ತೆ, ಏನು ಮಾಡ್ತಾರೆ ಅದು ಕೂಡ ಗೊತ್ತಾಗುತ್ತಲ್ಲ. ಸಭೆಗಳಲ್ಲಿ ನಿರ್ಧಾರ ತಗೋತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಇನ್ನು ಯತ್ನಾಳ್ ಉಚ್ಚಾಟನೆ ತೀವ್ರ ನೋವು ತಂದಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಮರುಪರಿಶೀಲನೆಗೆ ಹೈಕಮಾಂಡ್ಗೆ ನಾವು ಆಗ್ರಹಿಸುತ್ತೇವೆ. ಐ ಥಿಂಕ್ ಅವರ ಬಣದವರು. ಯತ್ನಾಳ್ ರಕ್ತದಲ್ಲಿ ಬಿಜೆಪಿಯ ತತ್ವ ಸಿದ್ಧಾಂತಗಳು ಹರಿದಾಡ್ತಾ ಇವೆ. ಯತ್ನಾಳ್ ಉಚ್ಚಾಟನೆಯಿಂದ ಪಕ್ಷಕ್ಕೆ ಹಿನ್ನಡೆ ಆಗದಿರಲಿ. ಅಥಣಿಯಲ್ಲಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹೇಶ್ ಕುಮಟಳ್ಳಿ ಇವರೆಲ್ಲರೂ ಕೂಡ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಂಥವರು, ನಿಮಗೆಲ್ಲ ಗೊತ್ತೇ ಇದೆ. ಬಟ್ ಅವರು ಈ ರೀತಿ ಅಭಿಪ್ರಾಯ ಪಟ್ಟಿದ್ದಾರೆ. ಯತ್ನಾಳ್ ಅವ್ರ ಜೊತೆಗೆ ನಮ್ಮ ಉತ್ತರ ಕನ್ನಡ ಇಲ್ಲಿ ಬಿಜಾಪುರ ಇರೋದ್ರಿಂದ ಸುಮಾರು 10-20 ವರ್ಷಗಳಿಂದ ನಾವು ಒಡನಾಡಿನಲ್ಲಿ ಇದ್ದಿದ್ದೀವಿ. ಅವು ಮೊದಲು ದಳದಲ್ಲಿದ್ದವು, ಬಿಜೆಪಿ ಇದ್ದಾಗ ನಾವು ಕಾಂಗ್ರೆಸ್ ಇದ್ದವು, ಲೋಕಲ್ ಇಲ್ಲಿ ಅಂತ ನಾವು ವೈಯಕ್ತಿಕವಾಗಿ ಅವ್ರ ಬಗ್ಗೆ ಟಚ್ ಇದ್ದಂಥವು. ಆಮೇಲೆ ನಾವು ಬಿಜೆಪಿ ಬಂದ್ಮೇಲೆ ಅವು ಬಿಜೆಪಿಯಲ್ಲಿ ಇದ್ದು ನಾವು ಬಹಳ ಖುಷಿ ಪಟ್ಟಿದ್ದೀವಿ. ಇವತ್ತು ಯತ್ನಾಳ್ ವೈಯಕ್ತಿಕ ಬಗ್ಗೆ ಅವನ್ನ ಭಾರತೀಯ ಜನತಾ ಪಕ್ಷ ಅಲ್ಲಿ ಏನು ನಿರ್ಣಯ ತಗೊಂಡು, ಯಾಕಂದ್ರೆ ನಾವು ಹೈಕಮಾಂಡ್ ಲೆವೆಲ್ ಅಲ್ಲಿ ನಮ್ಗೆ ಗೊತ್ತಿರೋದಿಲ್ಲ, ತಗೊಂಡು ಉಚ್ಚಾಟನೆ ಮಾಡಿದ್ದು ಕೂಡ ನಮಗೆ ನೋವು ತರಿಸಿದೆ. ಅದರಲ್ಲಿ ಎರಡು ಮಾತಿಲ್ಲ.